ನೀವು ನೋಡ್ತಾ ಇದ್ದೀರಾ TV9 ಡಿಜಿಟಲ್. ನಾನು ವಿಜಯ್ ವೀರಪ್ಪ. ವಿರಾಟ್ ಕೊಹ್ಲಿ ಕ್ರಿಕೆಟ್ ಲೋಕದ ರನ್ ಮಷೀನ್. ಕಿಂಗ್ ಕೊಹ್ಲಿ ಇನ್ ಮುಂದೆ ಏಕದಿನ ಪಂದ್ಯಗಳಲ್ಲಿ ಕಾಣಿಸ್ಕೊಳ್ಳಲ್ವಾ? ಕೆಲವು ದಿನಗಳಿಂದ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಚರ್ಚೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. 2027ರ ಒನ್ ಡೇ ವರ್ಲ್ಡ್ ಕಪ್ಗೂ ಮುಂಚೆನೆ ಕಿಂಗ್ ಕೊಹ್ಲಿ ರಿಟೈರ್ಮೆಂಟ್ ಘೋಷಿಸ್ತಾರಾ? ಈ ರೀತಿ ಡೌಟ್, ಈ ರೀತಿ ಚರ್ಚೆ ಕಿಂಗ್ ಫ್ಯಾನ್ಸ್ಗೆ ಸ್ವಲ್ಪ ಆತಂಕ ತಂದಿಟ್ಟಿದೆ. T20 ವಿಶ್ವಕಪ್ ಗೆದ್ದ ಬಳಿಕ T20 ಕ್ರಿಕೆಟ್ ಫಾರ್ಮ್ಯಾಟ್ಗೆ ಬೈ ಬೈ ಹೇಳಿದ್ದ ಕೊಹ್ಲಿ ಈಗ ಒನ್ ಡೇ ಕ್ರಿಕೆಟ್ಗೂ ವಿದಾಯ ಹೇಳೋದಕ್ಕೆ ರೆಡಿ ಆಗಿದ್ದಾರಾ ಅನ್ನೋ ಆತಂಕ ಅವರ ಕೋಟ್ಯಂತರ ಅಭಿಮಾನಿಗಳಲ್ಲಿ ಈಗ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಆ ಬಗ್ಗೆ ಚರ್ಚೆ ಕೂಡ ಜೋರಾಗಿ ನಡೀತಾ ಇತ್ತು. ಇದಕ್ಕೆ ಪುಷ್ಟಿ ನೀಡೋ ಹಾಗೆ ಇತ್ತೀಚಿನ ಭಾರತದ ಪ್ರದರ್ಶನಗಳು ಹಾಗೆ ವದಂತಿಗಳು ಫ್ಯಾನ್ಸ್ ಎದೆಯಲ್ಲಿ ಒಂದು ರೀತಿ ನಡುಕ ಹುಟ್ಟಿಸಿದೆ, ಆತಂಕ ಮೂಡಿಸಿದೆ. ಆದರೆ ಈ ಎಲ್ಲ ಪ್ರಶ್ನೆಗಳಿಗೆ, ಎಲ್ಲ ವದಂತಿಗಳಿಗೆ ಭಾರತ ತಂಡದ ನಾಯಕ ಶುಭ್ಮನ್ ಗಿಲ್ ಈಗ ಅತಿ ದೊಡ್ಡ ಶಾಕಿಂಗ್ ಆನ್ಸರ್ ಕೊಟ್ಟಿದ್ದಾರೆ. ಹಾಗಾದರೆ ಈ ಬಗ್ಗೆ ಗಿಲ್ ಹೇಳಿದ್ದೇನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಶುಭ್ಮನ್ ಗಿಲ್ ಎಲ್ರಿಗೂ ಕಾಡ್ತಾ ಇದ್ದಂಥ ಈ $1 ಮಿಲಿಯನ್ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಭವಿಷ್ಯ ಏನು? ಈ ಇಬ್ಬರು 2027ರ ವಿಶ್ವಕಪ್ ಆಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಗೆ ಡೈರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ ಶುಭ್ಮನ್ ಗಿಲ್. ಸಾಮಾನ್ಯವಾಗಿ ಈ ರೀತಿ ಪ್ರಶ್ನೆಗಳಿಗೆ ಆಟಗಾರರು ಜಾರಿಕೊಳ್ತಾರೆ, ಉತ್ತರ ಕೊಡಲ್ಲ. ಆದರೆ ಶುಭ್ಮನ್ ಗಿಲ್ ಮಾತ್ರ ಅತ್ಯಂತ ನೇರವಾಗಿ ಮತ್ತು ಎಲ್ಲರ ಹುಬ್ಬೇರಿಸೋ ಹಾಗೆ ಅಸಲಿ ಸತ್ಯ ಏನು ಅನ್ನೋದನ್ನೇ ಹೇಳಿದ್ದಾರೆ. ಗಿಲ್ ಮಾತನಾಡಿರುವಂಥ ವಿಷಯ ಕೇಳಿದ್ರೆ ಕೊಹ್ಲಿ ಅಭಿಮಾನಿಗಳಿಗೆ ಖುಷಿಯಾಗೋದಂತೂ ಗ್ಯಾರಂಟಿ. ಶುಭ್ಮನ್ ಗಿಲ್ ಹೇಳಿರೋ ಪ್ರಕಾರ ವಿರಾಟ್ ಕೊಹ್ಲಿ ಸದ್ಯಕ್ಕೆ ನಿವೃತ್ತಿ ಪಡೆಯೋ ಯಾವುದೇ ಆಲೋಚನೆಯಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸೌತ್ ಆಫ್ರಿಕಾದಲ್ಲಿ ನಡೆಯಲಿರುವಂಥ 2027ರ ಒನ್ ಡೇ ವಿಶ್ವಕಪ್ಗಾಗಿ ಟೀಮ್ ಇಂಡಿಯಾವನ್ನು ಸಿದ್ಧಪಡಿಸೋದಕ್ಕೆ ಕಿಂಗ್ ಕೊಹ್ಲಿ ಈಗಿಂದನೇ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರಂತೆ. ಹೀಗಂತ ಸ್ವತಃ ಶುಭ್ಮನ್ ಗಿಲ್ ಹೇಳಿದ್ದಾರೆ. ನಾವು ಈಗಾಗಲೇ ದಕ್ಷಿಣ ಆಫ್ರಿಕಾದಲ್ಲಿ ನಡೆಯಲಿರುವಂಥ ಮುಂದಿನ ವಿಶ್ವಕಪ್ಗೆ ಯಾವ್ಯಾವ ಕಾಂಬಿನೇಷನ್ ಟೀಮಲ್ಲಿ ವರ್ಕ್ ಆಗುತ್ತೆ, ಸದ್ಯ ತಂಡದಲ್ಲಿ ಇಲ್ಲದ ಯಾವ ಆಟಗಾರರನ್ನು ನಾವು ಮತ್ತೆ ಟ್ರೈ ಮಾಡಬಹುದು, ಈ ಎಲ್ಲ ವಿಚಾರಗಳ ಬಗ್ಗೆ ವಿರಾಟ್ ಭಾಯ್ ಜೊತೆ ಚರ್ಚೆ ನಡೆಸ್ತಾ ಇದ್ದೀವಿ. ಕೊಹ್ಲಿ ತಂಡದ ಭವಿಷ್ಯದ ಯೋಜನೆಗಳಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಂತ ಶುಭ್ಮನ್ ಗಿಲ್ ಹೇಳಿದ್ದಾರೆ. ಇನ್ನು ಇದರ ಜೊತೆಗೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಪ್ರಾಮುಖ್ಯತೆ ಬಗ್ಗೆ ಕೂಡ ಗಿಲ್ ಮಾತಾಡಿದ್ದಾರೆ. ಕಳೆದ ಒಂದು ದಶಕದಿಂದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಭಾರತೀಯ ಬ್ಯಾಟಿಂಗ್ ಲೈನಪ್ನ ಬೆನ್ನೆಲುಬಾಗಿದ್ದಾರೆ. ಇವತ್ತಿಗೂ ಕೂಡ ಅವರು ನಮ್ಮ ತಂಡದ ಅತ್ಯಂತ ಪ್ರಮುಖ ಭಾಗ ಅಂತ ಶುಭ್ಮನ್ ಗಿಲ್ ಹೇಳಿದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ಕಠಿಣ ಪರಿಸ್ಥಿತಿಗಳಲ್ಲಿ ಅವ್ರು ಆಡಿರುವಂಥ ಅನುಭವ ನಮಗೆ ತುಂಬ ಅಮೂಲ್ಯ ಮತ್ತು ಮುಖ್ಯ ಆಗುತ್ತೆ ಅಂತ ಶುಭ್ಮನ್ ಗಿಲ್ ಹೇಳ್ಕೊಂಡಿದ್ದಾರೆ. ಸೊ ಈಗಲಾದರೂ ಆತಂಕ ಪಡ್ತಾ ಇದ್ದ ಕೊಹ್ಲಿ ಫ್ಯಾನ್ಸ್ಗೆ ನೆಮ್ಮದಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಕಿಂಗ್ ಕೊಹ್ಲಿ ಕೇವಲ 2027ರ ವಿಶ್ವಕಪ್ ಆಡೋದು ಮಾತ್ರ ಅಲ್ಲ, ಭಾರತಕ್ಕೆ ಮತ್ತೊಂದು ವಿಶ್ವಕಪ್ ಗೆದ್ದು ಕೊಡೋದಕ್ಕೆ ಈಗಿಂದಾನೇ ಗಿಲ್ ಜೊತೆ ಸೇರಿ ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ತಿದ್ದಾರೆ. ಇದನ್ನು ಸ್ವತಃ ಗಿಲ್ ಹೇಳ್ಕೊಂಡಿದ್ದಾರೆ. ಹಾಗಿದ್ರೆ ನಿಮ್ಮ ಪ್ರಕಾರ 2027ರ ವರ್ಲ್ಡ್ ಕಪ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಅಬ್ಬರಿಸ್ತಾರಾ? ಕೊಹ್ಲಿ ಅವರ ಈ ಮಾಸ್ಟರ್ ಪ್ಲಾನ್ ಬಗ್ಗೆ ನಿಮ್ಗೇನು ಅನಿಸುತ್ತೆ? ತಪ್ಪದೆ ಈ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ.